ನೋಡಪ್ಪ ರಾಮ, ನೀನು ಹೇಳೋದು ನಿಜಾನೇ. ನೀನು ನಿಮ್ಮ ತಂದೆಯವರು ನಮಗಿಂತ ಚೆನ್ನಾಗಿ ಬ್ರಹ್ಮಜ್ಞಾನನ ತಿಳ್ಕೊಂಡಿದ್ದೀರಾ. ಆದರೆ ನಿಮ್ಮನ್ನು ಕಮಿಟಿಯಿಂದ ಕೈ ಬಿಡೋದು ನಮ್ಮೊಬ್ಬರು ನಿರ್ಧಾರ ಅಲ್ಲ, ಎಲ್ಲರೂ ನಿರ್ಧಾರ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನಾವೇ ತಪ್ಪು ಮಾಡಿದ್ವೇನೋ ಅನ್ಸುತ್ತೆ. ಆದರೆ ಏನು ಮಾಡೋದು? ಯಾವುದಕ್ಕೂ ನಮ್ಮ ರಾಮಶಾಸ್ತ್ರಿಗಳ ಹತ್ರ ಇನ್ನೊಂದ್ಸಲ ಕೇಳಿ ನೋಡ್ತೀನಿ. ಯಾರೇ ಆ ರಾಮಶಾಸ್ತ್ರಿ? ಅವ್ರಿಗೇನು ನಮ್ಮ ಮಾವನ ಬಗ್ಗೆ ಗೊತ್ತು? ಅವರೇ ನಮ್ಮ ಮಾವನಷ್ಟು ತಿಳ್ಕೊಂಡಿದಾರ? ಹೋಗಿ ಅವ್ರಿಗೆ ಹೇಳಿ, ನಮ್ಮ ಮಾವ ಕಮಿಟಿಯಿಂದ ಆಚೆ ಹೋಗಲ್ಲ, ನೀವೇ ಬೇಕಾದ್ರೆ ಕಮಿಟಿ ಬಿಟ್ಟು ಆಚೆ ಹೋಗಿ ಅಂತ. ಏನಮ್ಮ ನೀನು ತಿಳುವಳಿಕೆ ಇಲ್ಲದೆ ತುಂಬ ಮಾತಾಡ್ತಾ ಇದೀಯಾ? ರೀ, ನಾನು ಈ ಮನೆ ಸೊಸೆ, ನನಗೆ ನಮ್ಮ ಮನೆ ಏನು ಅಂತ ಗೊತ್ತು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀನಿ. ಏನು ರಾಯ್ರೆ, ನಿಮ್ಮ ಸೊಸೆ ಬಾಯಿ ಬಂದಂಗೆ ಮಾತಾಡ್ತಿದ್ರು, ಏನೂ ಆಗಿಲ್ಲ ಅನ್ನೋ ರೀತಿ ಕೂತಿದ್ದೀರಲ್ಲ. ಮಾಳವಿಕಾ, ನೀನು ಯಾಕಮ್ಮ ಮಾತಾಡಕ್ಕೆ ಹೋಗ್ತೀಯಾ? ನಾನು ಹೇಳಿದ್ನಲ್ಲ, ಸ್ವಲ್ಪ ಸುಮ್ಮನೆ ಇರು. ಅಲ್ಲ ಅತ್ತೆ, ಇದು ನಮ್ಮ ಮನೆ ವಿಷಯ, ನಮ್ಮ ಮಾವ ಮರ್ಯಾದೆ ಪ್ರಶ್ನೆ. ಇವರೆಲ್ಲ ಏನೇನೋ ಹೇಳ್ತಾ ಇದ್ರೆ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಮಾಳವಿಕಾ, ನೀನು ಸುಮ್ಮನಿರಮ್ಮ, ಈಗ ಅದೇ ಒಳ್ಳೇದು. ಅಲ್ಲ ಮಾವ, ಅದು ಮಾಳವಿಕಾ, ನಾನು ಏನು ಹೇಳಿದೆ? ಸುಮ್ಮನಿರು ಅಂತ ಹೇಳಿದೆ ತಾನೆ. ನೋಡಿ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನನ್ನು ಕಮಿಟಿಯಿಂದ ತೆಗೆದು ಎಲ್ಲರ ಮುಂದೆ ಅವಮಾನ ಆಗೋ ಥರ ಮಾಡಬೇಡಿ. ಅಪ್ಪ, ನೋಡಿ ರಾಯ್ರೆ, ನಿಮ್ಮ ಸಂಕಟ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ. ಆದರೆ ನಿಮ್ಮ ಮನೇಲಿ ಇದು ನಡೀತಾ ಇರೋದು ಇದೇ ಮೊದಲಲ್ವ ಅಲ್ಲ? ಮೊದಲನೇ ನಿಮ್ಮ ಹಿರಿ ಮಗ ಬ್ರಾಹ್ಮಣನ ಗುಟ್ಟಿ ಏನೆಲ್ಲ ಅಪಚಾರ ಮಾಡ್ತಾ ಇದ್ದಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ನಾವು ದೊಡ್ಡದು ಮಾಡೋಕೆ ಹೋಗಲೇ ಇಲ್ಲ. ನೋಡಿ, ಹಾಗೆಲ್ಲ ಹೇಳಬೇಡಿ. ನನ್ನ ದೊಡ್ಡ ಮಗ ಈಗ ಸರಿಯಾಗಿದ್ದಾನೆ. ಏನು ಸರಿ ಹೋಗಿದ್ದಾನೋ ಏನೋ, ರಾತ್ರಿ ಅಷ್ಟೇ ನಡ್ಕೊಂಬರ್ಬೇಕಾದ್ರೆ ಅವನ ಹಣೆ ಬರೋಣ ನೋಡಿದ್ದೀವಿ. ನಿಮ್ಮ ಈ ಮಗ ಕುಲ ಗೊತ್ತಿಲ್ಲದೆ, ಜಾತಿ ಗೊತ್ತಿಲ್ಲದೆ ಯಾವುದೋ ಹುಡುಗಿನ ಮದುವೆ ಆಗಿ ಕರ್ಕೊಂಡು ಬಂದ. ನೋಡಿ, ನನ್ನ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ. ಅಲ್ಲಿ ಏನ್ ನಡೆದಿತ್ತು ಅನ್ನೋ ವಿಷಯನೂ ನಿಮಗೆ ಗೊತ್ತಿಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರು, ಏನು ಮಾತಾಡೋದಕ್ಕೆ ಹೋಗ್ಬೇಡ. ಏನು ತೊಂದರೆ ಇಲ್ಲ ರಾಮ. ರಾಯರು ನೀನು ಮದುವೆ ಆಗಿದ್ದು ನಮ್ಮ ಧರ್ಮದೊಳೆ ಅಂತ ಹೇಳಿದ್ರಿಂದ ನಾವೇನು ಅದನ್ನು ದೊಡ್ಡದಾಗಿ ತಗೊಂಡಿಲ್ಲ. ಏನೋ ಪಾಪ ಹುಡುಗ ಬುದ್ಧಿ ಕಾಲೆಡುವ ಸಹಜ ಅಂತ ಸುಮ್ಮನಾದ್ವಿ. ಆಮೇಲೆ ನಿಮ್ಮ ಹಿರಿ ಮಗನಿಗೆ ಬ್ರಾಹ್ಮಣರ ಹುಡುಗಿ ಬಿಟ್ಟು ಯಾವುದೋ ಹುಡುಗಿನ ತಂದು ಮದುವೆ ಮಾಡಿದ್ರಿ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಾಲ್ಗೆ ಕಂಟ್ರೋಲ್ ತಪ್ಪಿದ್ರೆ ಆಮೇಲೆ ನಾನ್ ಸುಮ್ಮನೆ ಇರಲ್ಲ. ಮಾಳವಿಕಾ, ನಿನ್ನ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಿದ್ರ ರಾಯ್ರೆ, ನಿಮ್ಮ ಹಿರಿ ಸೊಸೆ ಹೇಗೆ ಮಾತಾಡ್ತಾ ಇದ್ದಾಳೆ? ಇಷ್ಟೆಲ್ಲ ಅವಾಂತರಗಳು ನಿಮ್ಮ ಮನೇಲಿ ನಡೀತಾ ಇದ್ರು ಏನೋ ರಾಯರು ನಮ್ಮವರಲ್ಲ ಅಂತ ಇಷ್ಟು ದಿವಸ ಸುಮ್ಮನೆ ಇದ್ವಿ. ಆದರೆ ಇವಾಗ ಆಗಿರೋದು ಅವಾಂತರ ಅಲ್ಲ, ದೊಡ್ಡ ರಾಧ ಅಂತ. ಇದನ್ನ ಒಪ್ಕೊಂಡ್ರೆ ನಮಗೆ ಮರ್ಯಾದೆಯಲ್ಲಿ ಇರ್ತೀರಾರೆ. ನೋಡಿ, ನಮ್ಮ ಮಗನಿಗೆ ಬೇಲ್ ಸಿಕ್ಕಿದೆ. ಇನ್ನು ಸ್ವಲ್ಪ ದಿನ ಅವನ ಅಪರಾಧಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ನೀವು ಇವಾಗಲೇ ಏನು ನಿರ್ಧಾರ ಮಾಡಕ್ಕೆ ಹೋಗಬೇಡಿ. ನೋಡಿ ಅಮ್ಮ, ನಿಮ್ಮ ಮಗ ನಿರಪರಾಧಿ ಅಂತ ಕೋರ್ಟಲ್ಲಿ ಪ್ರೂವ್ ಆಗಲಿ.
ಆಮೇಲೆ ಕೂತ್ ಮಾತಾಡಿ ಕಮಿಟಿಗೆ ನಿಮ್ಮನ್ನು ಸೇರಿಸೋದೋ ಬಿಡೋದೋ ಅಂತ ನಿರ್ಧಾರ ಮಾಡೋಣ. ಆದರೆ ಸದ್ಯಕ್ಕೆ ನಾವು ಕಮಿಟಿಯಿಂದ ಹೊರಗಡೆ ಇಡ್ತಾ ಇದ್ದೀವಿ. ನಾವೇನು ಬರ್ತೀವಿ. ಏನಂತ್ಯ ಫಾತಿಮಾ, ರಜಿಯಾ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋದು ಒಳ್ಳೆ ತಾನೆ? ಇಲ್ಲ, ನಾವ್ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಕೊಡಲ್ಲ. ಅಕ್ಕ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ಫಾತಿಮಾ, ಹುಚ್ಚಾಗಿ ಏನೇನೋ ಮಾತಾಡ್ಬೇಡ. ನನಗ್ ರಜಿಯಾ ಬೇಕಂದ್ರೆ ಬೇಕು ಅಷ್ಟೇ. ನಮಗ್ ಕಂಪ್ಲೇಂಟ್ ಮಾಡೋದ್ ಬಿಟ್ರೆ ಬೇರೆ ದಾರಿ ನನ್ನ ಹತ್ರ ಇಲ್ಲ. ಅಕ್ಕನ ಹುಡ್ಕೋದಕ್ಕೆ ಬೇರೆ ದಾರಿ ಇದೆ ತಾನೆ, ಇದೇ ದಾರಿ ಬೇಕಾ? ಅಂದ್ರೆ ನಿಮಗ್ ರಜಿಯಾ ಬೇಕಾಗಿಲ್ಲ ಅಂತಾಯ್ತು. ಅವಳು ಎಲ್ಲೇ ಇದ್ರು, ಬದುಕಿದ್ರು, ಸತ್ತಿದ್ರು ನಿಮ್ಗೇನು ಪ್ರಯೋಜನ ಇಲ್ಲ ಅಂತಾಯ್ತು. ಇಮ್ರಾನ್, ಹುಚ್ಚನ್ ತರ ಏನೇನೋ ಮಾತಾಡ್ಬೇಡ. ಹಾಗಾದ್ರೆ ಸುಮ್ನೆ ನಾನು ಹೇಳ್ದಂಗ್ ಬಂದ್ ಕಂಪ್ಲೇಂಟ್ ಕೊಡೆ. ನಾವು ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ಅಕ್ಕ ಯಾವಾಗ ಬರ್ಬೇಕೋ ಅವಾಗ ಬರ್ತಾಳೆ ಬಿಡು. ಫಾತಿಮಾ, ನೀನ್ ಅತಿಯಾಗಿ ಮಾತಾಡ್ತಿದ್ಯಾ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ನೀನ್ ಏನ್ ಹೇಳಿದ್ರು ಅಷ್ಟೇ, ನಾವ್ ನಿರ್ಧಾರ ಬದಲಾಯಿಸೋಲ್ಲ. ರಜಿಯಾ ಬರ್ತಾಳೆ ಇಮ್ರಾನ್. ಬರ್ತಾಳ? ಯಾವಾಗ ಯಾವಾಗ ಬರ್ತಾಳೆ? ಏನ್ ಸಸೂರ್ಜಿ ತಿಥಿ ಊಟ ತಿನ್ನಕ್ ಬರ್ತಾಳ? ಇಮ್ರಾನ್, ನೀನ್ ಯಾಕೆ ಈಗೆಲ್ಲ ಮಾತಾಡ್ತೀಯಾ? ಪ್ಲೀಸ್ ಇಮ್ರಾನ್, ಅರ್ಥ ಮಾಡ್ಕೋ. ಈಗಾಗ್ಲೇ ನೊಂದಿದ್ದೀವಿ. ಇನ್ನು ಎಷ್ಟು ಅಂತ ತೊಂದರೆ ಕೊಡ್ತೀಯ ನೀನು? ಮಾತೆತ್ರೆ ತೊಂದರೆ ಕೊಟ್ಟೆ ಅಂತ ಹೇಳ್ತೀರಾ. ಅಲ್ಲ, ನಿಮ್ ಒಳ್ಳೇದಕ್ಕೆ ಒಳ್ಳೇದ್ ಮಾಡೋಣ ಅಂತ ಬಂದ್ರೆ ನನ್ನೇ ನಂಬಲ್ಲ ಅಂತೀರಾ. ಯಾಕೆ ಎಲ್ರಿಗೂ ಇಮ್ರಾನ್ ಯಾವಾಗ್ಲೂ ಕೆಟ್ಟೋನ್ ತರಾನೇ ಕಾಣ್ತಾನೆ? ನನ್ನೊಳಗೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ. ನೀನ್ ಅರ್ಥ ಮಾಡ್ಕೊಳ್ಳೋದು ಏನೋ ಇದೆ. ನಿನ್ ಮಾತ್ ಯಾವ್ದಾದ್ರು ನಮ್ಗೆ ಯೂಸ್ ಆಗೋ ತರ ಇದ್ಯಾ? ಎಲ್ಲ ನಿನ್ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ಯಾ ನೀನು. ಹಾಗಾದ್ರೆ ನನಗ್ ಮಾಡಕ್ ಕೆಲ್ಸ ಇಲ್ದೆ ರಜೀನ್ ಬಗ್ಗೆ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದೀನಿ ಅಂತನ? ನಿನ್ನೊಳೇದಕ್ ಕೇಳ್ತಾ ಇದ್ಯಾ? ನಮ್ಗೋಸ್ಕರ ಏನಲ್ವಲ್ಲ, ನಿನ್ ಸ್ವಾರ್ಥಕ್ಕೋಸ್ಕರ ನಾವ್ಯಾಕೆ ಸುಳ್ಳು ಹೇಳ್ಬೇಕು? ಸ್ವಾರ್ಥನ? ಹಾಗಾದ್ರೆ ರಜಿಯಾ ಕಳ್ದೋಗಿರೋದು ಸುಳ್ಳ? ನಮ್ಮಕ್ಕ ಎಲ್ಲೂ ಹೋಗಿಲ್ಲ. ಅವಳು ಎಲ್ಲಿರ್ಬೇಕೋ ಅಲ್ಲೇ ಚೆನ್ನಾಗಿದ್ದಾಳೆ. ಹಾ, ನನಗ್ ಗೊತ್ತಿತ್ತು ಕಣೆ, ಇದೆಲ್ಲ ನಿಂದೇ ನಾಟಕ ಅಂತ. ಹೇಳೋ, ರಜಿಯಾ ಎಲ್ಲಿದ್ದಾಳೆ ಹೇಳೋ. ಇಮ್ರಾನ್, ಯಾಕೀಗ ನಮ್ ಜೀವ ತಿಂತ ಇದ್ಯಾ? ಅಕ್ಕ ಎಲ್ಲಿದ್ದಾಳೆ ಅಂತ ನಮಗ್ ಗೊತ್ತಿಲ್ಲ. ಗೊತ್ತು, ನಿನಗ್ ರಜಿಯಾ ಎಲ್ಲಿದ್ದಾಳೆ ಅಂತ ಚೆನ್ನಾಗ್ ಗೊತ್ತು. ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹಿಂದೆ ಮುಂದೆ ನೋಡ್ತಿದ್ಯಾ. ನೀನೇನಾದ್ರೂ ಅನ್ಕೋ, ನಾವು ಮಾತ್ರ ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ಸರಿ, ಈಗ ನಿಮ್ ಪ್ರಕಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಬೇಡ. ಹಾಗಾದ್ರೆ ಇನ್ನೊಂದು ದಾರಿ ಇದೆ, ಅದಕ್ಕಾದ್ರೂ ಒಪ್ಕೋತೀರಾ? ಏನು ಅಂತ ಮೊದ್ಲೇಳು. ಸಿಂಪಲ್ ಫಾತಿಮಾ, ರಜಿಯಾ ಕಾಣೆ ಆಗಿದ್ದಾಳೆ ಅಂತ ಪಾಂಪ್ಲೇಂಟ್ ಮಾಡಿ ಗೋಡೆ ಮೇಲೆ ಅಂಟಿಸಿದ್ರೆ ಮುಗ್ದೇ ಹೋಯ್ತು. ಹುಡುಕೊಟ್ಟವ್ರಿಗೆ ಬಹುಮಾನ ಅಂತ ನಾವೇನಾದ್ರೂ ಪೋಸ್ಟ್ ಮಾಡಿದ್ರೆ ಆಗ ಜನಗಳೇ ಹುಡುಕಿ ನಮ್ಮ ಮನೆ ಕರ್ಕೊ ಬಂದ್ ಬಿಡ್ತಾರೆ. ಆಗ ನಿಮ್ ಹುಡುಗಿ ನಿಮಗ್ ಸಿಕ್ದಂಗೂ ಆಗುತ್ತೆ, ನನ್ ಶಾದಿನೂ ಆಗುತ್ತೆ. ನೋಡಿ ಹೇಗಿದೆ ಐಡಿಯಾ? ನೋಡ್ದೇನೋ ರಾಮ, ಮನೆ ಕಾಯೋರು ಊರ್ ಕಾಯಕ್ ಹೋದ್ರೆ ಈ ರೀತಿನೇ ಆಗದು. ನಿನ್ನ ಹತ್ರ 1000 ಸಲ ಬಡ್ಕೊಂಡೆ, ಬೇಡ ರಾಮ, ಇದೆಲ್ಲ ನಮಗ್ ಸರಿ ಹೋಗಲ್ಲ, ನಿನ್ ಪಾಡಿಗೆ ನೀನ್ ಇದ್ಬಿಡು ಅಂತ. ಅಲ್ಲ, ನೀನ್ ನನ್ ಮಾತು ಕೇಳ್ದೇನು? ಇಲ್ಲ ಅಜ್ಜಿ, ನಾನು ನಮ್ಮ ಧರ್ಮ ರಕ್ಷಣೆ ಮಾಡ್ತೀನಿ, ನಮ್ಮ ಸಂಪ್ರದಾಯನ ಬೆಳೆಸ್ತೀನಿ ಅಂತ ವಾದ ಮಾಡ್ದೆ. ಈಗ ನೋಡು ನಮ್ಮ ಮನೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತ. ಅಜ್ಜಿ, ಅವ್ರು ನಮ್ಮನ್ನ ಕಮಿಟಿಯಿಂದ ಹೊರಗಡೆ ಹಾಕಿದ ತಕ್ಷಣ ನಾನೇನು ತಪ್ಪಿತಸ್ಥ ಆಗಲ್ಲ. ನಾನು ನಿರಪರಾಧಿ ಅಂತ ಸತ್ಯ ನಾಳೆ ಗೊತ್ತಾಗೇ ಆಗುತ್ತೆ. ಯಾವಾಗ್ಲೂ ಈ ಮನೆ ಮಾನ ಬರೆಯೋದೆಲ್ಲ ಬೀದಿಗೆ ಬಂದ್ಮೇಲ? ಅಜ್ಜಿ, ಅಮ್ಮ, ಇದು ಕೋರ್ಟ್ ತೀರ್ಮಾನ ಅಲ್ಲ,
ಯಾರೋ 4 ಜನ ಬಾಯಿಗೆ ಬಂದಾಗ ಹೇಳ್ಬಿಟ್ರೆ ನಮ್ಮ ರಾಮ ಅಪರಾಧಿ ಆಗಲ್ಲ. ಕಮಿಟಿಯಿಂದ ಅಲ್ಲಮ್ಮ, ಈ ಊರಿಂದ ನಮ್ಮನ್ನು ಆಚಕಾಕ್ಲಿ, ನಮಗೇನು ಚಿಂತೆ ಇಲ್ಲ. ಎಲ್ಲೇ ಹೋದ್ರು ನಾನು ಹೆಮ್ಮೆಯಿಂದ ನನ್ನ ಮಗನ್ನ ನಿರಪರಾಧಿ ಅಂತ ಹೇಳ್ತೀನಿ. ಹೌದು ಅತ್ತೆ, ನಾವು ನಮ್ಮ ರಾಮನ್ನ ಜನರಿಗೋಸ್ಕರ ಹೆತ್ತಿಲ್ಲ, ನಮ್ಮ ಮಗ ಅಂತ ಜನ್ಮ ಕೊಟ್ಟಿರೋದು. ಅವನು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೀನು ನಿನ್ ಮಗನ್ನ ಜನರಿಗೋಸ್ಕರ ಹೆತ್ತಿಲ್ಲ ಕಣೆ, ಆದ್ರೆ ನಿನ್ ಮಗ ನಿಮ್ಗಾಗ್ಲಿಲ್ವಲ್ಲ. ಜನರಕ್ಕೆ ಅಂತ ಹೋಗಿದ್ದಕ್ಕೆ ಈಗ ಏನ್ ಮಾಡ್ಕೊಂಡಿದ್ದ ನೋಡು. ಅವನು ಯಾರಿಗೂ ಕೆಟ್ಟದ್ ಮಾಡಕ್ ಹೋಗಿಲ್ಲ ಅತ್ತೆ, ಒಳ್ಳೇದೇ ಮಾಡಕ್ ಹೋಗಿರೋದು. ಒಳ್ಳೇದಕ್ಕೆ ದೇವ್ರು ಯಾವತ್ತು ಪರೀಕ್ಷೆ ಮಾಡ್ತಾನೆ ಹೊರತು ಸೋಲ್ ಕೊಡಲ್ಲ. ಇದೆಲ್ಲ ಹೇಳಕ್ ಚಂದ ಕಣೆ, ಅನ್ಭವಿಸಕ್ ಚಂದ ಇರಲ್ಲ. ನಿಜ ಅತ್ತೆ, ಅಜ್ಜಿ ಹೇಳ್ತೋಳದ್ರಲ್ಲಿ ಏನೂ ತಪ್ಪಿಲ್ಲ. ಅಲ್ಲ, ನಮ್ ರಾಮನಿಗೆ ಯಾಕೆ ಬೇಕಾಗಿತ್ತು ಈ ಊರವ್ರು ಸಾಬ್ರಿ? ಅವನ್ ಯಾರೋ ಸತ್ರೆ ಏನ್ ರಾಮ, ನಿನಗೇನಾಗ್ಬೇಕಾಗಿತ್ತು? ಅವರು ನಮಗೆ ಬೇಕಾದವರು, ನಮ್ಮ ಹತ್ರ ಚೆನ್ನಾಗಿದ್ದವರು. ಅಂಥವ್ರು ನಮ್ಮ ಕಣ್ಮುಂದೆ ಸಾಯ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತ? ಸತ್ರೆ ಸಾಯ್ತಿದ್ದ, ನಿನಗೇನ್ ನಷ್ಟ? ಅವನೇ ನಿನ್ ಬಂಧುನ ಬಳಗನ? ಒಬ್ರು ಸಾಯ್ತಾ ಇರ್ಬೇಕಾದ್ರೆ ಉಸಿರನ್ನ ಉಳ್ಸೋದು ನೋಡ್ಬೇಕೆ ಹೊರ್ತು ಸಂಬಂಧ ಅಲ್ಲ ಮಾಡ್ಬೇಕಾ? ಆದ್ರೆ ಈಗ ಏನಾಯ್ತು ನೋಡು, ಆ ಅನಿಷ್ಟದವನಿಂದ ನೀನ್ ನೋಡು ಎಂತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ಯಾ. ದರಿದ್ರ ಪೀಡೆ ಅದ್ ಯಾವ ಮುಹೂರ್ತದಲ್ಲಿ ಈ ಮನೆಗೆ ಬಂದು ಒಕ್ಕರ್ಸ್ಕೊಂಡೋ ಏನೋ. ಮಾಳವಿಕಾ, ತಪ್ಪಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಅಲ್ಲ ಮಾವ, ಅವನ ಕಾಪಾಡಕ್ ಹೋಗಿದ್ದಾನೆ. ನಮ್ ರಾಮ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದು ಅವನಿಂದ ತಾನೆ ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದಿದ್ದು. ಅವರೆಲ್ಲ ಬದುಕಿರೋದಕ್ಕಿಂತ ಸಾಯೋದೇ ಮೇಲ್ ಮಾವ. ಮಾಳ್ವಿಕಾ, ನಾಲ್ಗೆ ಇದೆ ಅಂತ ಉದ್ದ ಹರಿ ಬಿಡ್ಬೇಡ. ನಿನ್ ಕಂಟ್ರೋಲಲ್ಲಿ ನೀನಿದ್ರೆ ಸರಿ. ಅರೆ, ನಾನೀಗ ಅಂತದ್ದೇನ್ ಹೇಳ್ದೆ ಜಾನಕಿ? ನಮ್ ರಾಮನ್ ಬಗ್ಗೆ ಸರಿಯಾಗಿ ಹೇಳ್ದೆ ಅಲ್ವಾ? ನೀನೇನೇ ಸರಿಯಾಗಿ ಹೇಳ್ದೆ. ರಾಮ್ ತಪ್ಪು ಮಾಡಿದ್ದಾರೆ, ಅವರು ಅಪರಾಧಿ. ಜಾನಕಿ, ಏನಮ್ಮ ಹೇಳ್ತಿದ್ಯಾ ನೀನು? ರಾಮ ನಿನ್ ಗಂಡ ಕಣೆ. ಯಾರೇ ಆದ್ರೂ ಅಷ್ಟೇ ಅತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ನೆ ಪೊಲೀಸ್ನವರು ನಿಮ್ಮ ಮಗನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿಲ್ಲ. ಏಯ್, ಸಾಕು ಮುಚ್ಚೆ, ದರಿದ್ರದವಳೆ ನೀನು. ನಮ್ ರಾಮನ್ ಹೆಂಡ್ತಿನೇನೆ. ಸ್ವಲ್ಪನಾದ್ರೂ ಗಂಡ ಅನ್ನೋ ಗೌರವ ಇದೆಯೇನೆ? ಇನ್ನೊಂತವ್ರು ಯಾಕಾದ್ರೂ ಇದ್ದಾರೋ ಏನೋ. ಏನಮ್ಮ ಜಾನಕಿ, ನಮ್ಮ ರಾಮ ಇಷ್ಟೊತ್ತು ಹೇಳಿದ್ರು ನಿನಗೆ ಅವನ ಮೇಲೆ ಅನುಮಾನನೇನಮ್ಮ? ನೀನೇನಮ್ಮ ಅವನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅವಳೆಲ್ಲ ಅರ್ಥ ಮಾಡ್ಕೊಳ್ತಾಳೆ. ಅವಳಿಗೇನು ಅಪ್ಪನ ಅಮ್ಮನ? ಎಲ್ಲೋ ಬಿದ್ದು ಅನಾಥೆ ಆಗಿದ್ದವಳು. ಅವಳಿಗೆ ಮನೆ ಮಕ್ಕಳೆಲ್ಲ ಏನ್ ಗೊತ್ತಾಗುತ್ತೆ? ಅಜ್ಜಿ, ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡಬೇಡಿ. ನನ್ನ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ನಿನ್ ಬಗ್ಗೆ ಇನ್ನೇನೋ ಗೊತ್ತಾಗ್ಬೇಕು. ಹಾಸ್ಟೆಲ್ ಬೆಳೆದ ತಕ್ಷಣ ಸಂಬಂಧಗಳ ಬಗ್ಗೆ ಗೊತ್ತೇನೆ ನಿಂಗೆ?
ಹಾಗಂತ ನನ್ಗೆ ಯಾರು ಇಲ್ಲ ಅಂತ ಹೇಗೆ ಅನ್ಕೋತೀರಾ ನೀವು? ನನ್ಗೂ ಜಾನಕಿ ಸ್ವಲ್ಪ ಸುಮ್ಮನೆ ಇರೋ. ಇಲ್ಲ, ನಾನ್ ಸುಮ್ನೆ ಇರಲ್ಲ. ನಾನ್ ಸುಮ್ನೆ ಇದ್ರೆ ಇವರೆಲ್ಲ ಬಾಯಿಗೆ ಬಂದಂಗ್ ಮಾತಾಡಿ ನನ್ ಬಾಯಿನ ಮುಚ್ಚಿಸ್ತಾರೆ. ಬಾಯಿಗೆ ಬಂದಾಗ ಮಾತಾಡ್ತಿರೋದು ನೀನು ಕಣೆ, ನಾವಲ್ಲ. ಅಜ್ಜಿ ಪ್ಲೀಸ್ ನೀವು ಸ್ವಲ್ಪ ಸುಮ್ಮನೆ ಇರಿ, ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ. ಅತ್ತೆ ಎಲ್ಲೋ ದೊಡ್ಡದು ಮಾಡಿದ್ದು ಜಾನ್ಕಿನೇ ಅಲ್ವೇನೋ ವಾದ ಮಾಡ್ತಾ ಇರೋಳು. ಅಮ್ಮ ನೀನು ಮತ್ತೆ ಮಾತಾಡ್ಬೇಡ, ಸ್ವಲ್ಪ ಸೈಲೆಂಟ್ ಆಗಿರು. ಇಷ್ಟು ದಿನ ನಾನು ಹಾಗಿರೋದಕ್ಕೇನೆ ಇಲ್ಲಿ ಎಲ್ರಿಗೂ ಅವ್ರು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ. ನೋಡಿ, ನನಗೋಸ್ಕರ ನೀವ್ಯಾರು ಜಗಳ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅಪರಾಧಿ ಅಲ್ಲ ಅಂತ ಜಾನಕಿಗೆ ಮುಂದೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅವಾಗ ಅವಳೇ ಪಶ್ಚಾತ್ತಾಪ ಪಡ್ತಾಳೆ. ನೋಡು ಜಾನಕಿ, ಸ್ವಲ್ಪ ಮನೆ ಪರಿಸ್ಥಿತಿನೂ ಅರ್ಥ ಮಾಡ್ಕೋ. ನೀನು ಓದಿರೋಳು, ತಿಳಿದಿರೋಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು. ಎಲ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರೋಳು. ಇಂಥ ಟೈಮಲ್ಲೂ ನಿಂದೆ ಆಟ ಅಂತ ಸಾಧಿಸೋಕೋಬೇಡ. ನಾನು ಹಠ ಮಾಡ್ತಿಲ್ಲ, ಇರೋ ಸತ್ಯನ ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಯಾವುದೇ ಸತ್ಯ ಗಂಡನ ವಿರೋಧಾಗ ಮಾತಾಡೋದೇ ಸತ್ಯನಾ? ಇದಕ್ಕೇನಾ ನೀನ್ ಲಾಯರ್ ಆಗ್ತೀನಿ ಅಂತ ಹೊರಟಿದ್ದು? ನಾನೇನು ಓದ್ತಾ ಇರೋದು ಶೋಕಿ ಮಾಡೋದಕ್ಕಲ್ಲ ಅಜ್ಜಿ, ಅದು ನನ್ನ ಜಾನಕಿ, ಇದಕ್ಕೆ ನಿನ್ನ ಮೇಲೆ ಎಲ್ಲರೂ ಕೋಪ ಮಾಡ್ಕೋತಾ ಇರೋದು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ. ಅಜ್ಜಿ ನೀನು ಮತ್ತೆ ಏನು ಹೇಳೋದಕ್ಕೆ ಹೋಗ್ಬೇಡ. ಇದಕ್ಕೆ ಅವಳು ಕೋಪ ಮಾಡ್ಕೋತಾಳೆ. ನಾನು ನಿರಪರಾಧಿ ಅಂತ ಅವಳಿಗೂ ಚೆನ್ನಾಗಿ ಗೊತ್ತು. ಗೊತ್ತಿದ್ರು ಯಾಕೋ ಇವಳು ಹೀಗೆ ಮಾತಾಡ್ತಿದ್ದಾಳೆ? ಅಜ್ಜಿ, ಕೋಪದಲ್ಲಿ ಮಾತಾಡಿದ್ರೆ ನಿಜ ಅಂತ ಹೇಳಕ್ಕಾಗತ್ತಾ? ಅವಳೇನೋ ಕೋಪದಲ್ಲಿ ಮಾತಾಡ್ತಾಳೆ ಅಂತ ನೀವು ಹಾಗೆ ಮಾತಾಡೋದಾ? ನಾನು ಕೋಪದಲ್ಲಿ ಮಾತಾಡ್ತಿಲ್ಲ ರಾಮ್. ನನ್ನ ದೃಷ್ಟಿಲಿ ನೀವು ಅಪರಾಧಿನೇ. ಯಾವತ್ತು ನೀವು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಾಗುತ್ತೋ ಆವತ್ತು ನೀವು ಹೇಳಿದ್ದನ್ನ ನಾನು ನಂಬ್ತೀನಿ. ಅಲ್ಲಿವರೆಗೂ ನೀವೇನೇ ಹೇಳಿದ್ರು ನಾನು ಒಪ್ಪಲ್ಲ. ನಿಮ್ಮ ಮೇಲೆ ಯಾವ ನಂಬಿಕೆನೂ ನನಗಿಲ್ಲ. ಅದೇನು ನಾಟಕ ಮಾಡಿ ಮೋಡಿ ಮಾಡಿದ್ಲೋ ಏನೋ. ಆದ್ರೆ ಇವನ್ ಬುದ್ಧಿ ಏನಾಗಿತ್ತು ಅವಾಗ? ರಾಮ, ಹೋಗ್ಲಿ ಬಿಡು, ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ. ರಾಮ, ಅವಳು ಎಷ್ಟೇ ಹೊರಟಾಗಿ ಮಾತಾಡಿದ್ರು ಅವಳ ಮನಸ್ಸು ಬಹಳ ಮೃದು ಕಣ. ಅವಳಿಗೆ ಯಾಕೆ ನೀನೇನು ಅಂತ ಅರ್ಥ ಆಗ್ತಾ ಇಲ್ಲ. ಕಣ್ಣಿಗೆ ಕಂಡಿದ್ದೆ ಸತ್ಯ ಅಂತ ಎಗರಾಡ್ತಿದ್ದಾಳಷ್ಟೇ. ಇಲ್ಲ ಅಪ್ಪ, ಜಾನಕಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಅವಳ ಹತ್ರ ಮಾತಾಡ್ತೀನಿ ಬಿಡಿ. ಮಾಳವಿಕಾ, ಏನಮ್ಮ ಆಯ್ತು? ಯಾಕೆ ಅಳ್ತಾ ಇದೆಯಾ? ಮಾಳವಿಕಾ, ಯಾಕೆ ಅಳ್ತಿದೀಯಾ? ಇದ್ರಲ್ಲಿ ನಂದು ತಪ್ಪಿದೆ ಅತ್ತೆ. ರಾಮ ಜಾನಕಿ ಮದುವೆ ಮಾಡಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ನನ್ನ ಪಾಪಿ ಅತ್ತೆ. ಅಯ್ಯೋ ಬಿಡಮ್ಮ, ಅದಕ್ಕೆ ಯಾಕೆ ನೀನು ಅಳ್ತೀಯ? ಇದರಲ್ಲಿ ನಿಂದೇನು ತಪ್ಪಿಲ್ಲ. ಮುಂದೆ ಹೀಗಾಗುತ್ತಂತ ನಿನಗೆ ಗೊತ್ತಿತ್ತಾ? ನನಗೆ ದೇವ್ರಾಣೆ ಗೊತ್ತಿರ್ಲಿಲ್ಲ ಅತ್ತೆ. ನನಗೆ ಗೊತ್ತಿದ್ದಿದ್ರೆ ನಾನು ಖಂಡಿತವಾಗ್ಲೂ ಒಂದು ತಪ್ಪು ಕೆಲಸ ಮಾಡ್ತಿರ್ಲಿಲ್ಲ. ಆಗಿದ್ದಾಗೋಯ್ತು ಮಾಳವಿಕಾ, ನೀನು ಅಳ್ಬೇಡ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನಮ್ ಕೈಲಿ ನೋಡಕ್ಕಾಗೋದಿಲ್ಲ. ನೀ ಸುಮ್ಮನೆ ಇರು. ಆಯ್ತಜ್ಜಿ.